ಧರ್ಮಸ್ಥಳಗಳಲ್ಲಿ ಪ್ರಮುಖವಾಗಿ ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಧರ್ಮಸ್ಥಳದಲ್ಲಿ ಸುತ್ತಲೂ ಶವಗಳನ್ನು ಹೂತಿಟ್ಟಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಇಂದಿನ ಶೋಧ ಕಾರ್ಯ ಮುಗಿಸಿ SIT ವಾಪಸ್ ಆಗಿದೆ. ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ. SIT ತಂಡದ ಜೊತೆ ಅನಾಮಿಕ ಕೂಡ ವಾಪಸ್ ಆಗಿದ್ದಾನೆ. ಬಂಗ್ಲಗುಡ್ಡದ 2 ಕಡೆ ಇವತ್ತು ಶೋಧ ಕಾರ್ಯ ಆಯಿತು. ಅಸ್ಥಿಪಂಜರ ಮತ್ತು ಮೂಳೆ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ SIT ಟೀಮ್. ದೇವನಿಂದಲೂ ಕೂಡ ಯಾವುದೇ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏನೇನು ನಡೀತಾ ಇದೆ, ಏನೇನು ಸಿಗ್ತಾ ಇದೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇದೆ. ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ SIT ಟೀಮ್ ಕಡೆಯಿಂದ ಏನೇನು ನಡೀತು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಆಯಿತು ಅನ್ನೋದನ್ನು ಅದರ ಬಗ್ಗೆ ಕ್ಲಾರಿಫೈ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನೋಡಿ, ಪ್ರಮುಖವಾಗಿ ಇದು ಒಂದು ಕಡೆ ಆದರೆ ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಅಲ್ಲಿ 3 ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನೋದು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಒಂದು ಕಡೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಅನ್ನೋದು, ಮತ್ತೊಂದು ಕಡೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಗಿದೆ, ಅದನ್ನು ಖಂಡಿಸಿ ನಡೀತಾ ಇರುವಂಥ ಪ್ರತಿಭಟನೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪೊಲೀಸ್ ಕಡೆಯಿಂದ ಲಾಠಿ ಚಾರ್ಜ್ ಕೂಡ ಆಗ್ತಾ ಇದೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಚದುರಿಸುವಂತ ಕೆಲಸ ಕೂಡ ನಡೀತಾ ಇದೆ. ಮಂಗಳೂರಿನಲ್ಲಿ ಇವತ್ತಿನ ಡೆವಲಪ್ಮೆಂಟ್ ಇದು, ಏನೇನು ಆಗ್ತಾ ಇದೆ ಅಂತೇಳಿ ಈಗ ಬರ್ತಾ ಇರುವಂಥ ಅಪ್ಡೇಟ್ ಇದು. ಈ ಕ್ಷಣಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್, ಮಂಗಳೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ನೋಡಿ. ಕಾರಿನ ಮೇಲೆ ಕಲ್ಲನ್ನು ಕೂಡ ಎಸೆಯಲಾಗಿದೆ. ಪೊಲೀಸ್ ಕಡೆಯಿಂದ ಲಾಠಿ ಚಾರ್ಜ್ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್, ನೇರ ಸಂಪರ್ಕದಲ್ಲಿದ್ದ. ಪ್ರಶೋಭ್, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ಹೇಮಕುಮಾರ್, ಇಲ್ಲಿ ನೋಡ್ಬೋದು ಸಾಕಷ್ಟು, ಜೊತೆಗೆ ಇಲ್ಲಿ ಇರುವಂತ ಜನ ಆವೇಗಕ್ಕೆ ಒಳಗಾಗಿ ಇಲ್ಲಿ ಪೊಲೀಸರ ವಾಹನದ ಮೇಲೆ ಕಲ್ಲನ್ನು ತೂರಾಟ ಇಲ್ಲಿ ಇರುವಂಥ ಒಂದು ಸೌಜನ್ಯ ಪರವಾಗಿ ಹೋರಾಟ ಮಾಡಿರುವಂಥ ಒಂದು ಗಾಡಿಗೆ, ಅಂದರೆ ಮಹೇಶ್ ತಿಮರೋಡಿ ಮತ್ತು ಟೀಮ್ ಗಾಡಿಯ ಮೇಲೆ ಇರುವಂಥದ್ದು ನಾವಿಲ್ಲಿ ತೋರಿಸ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ಬೋದು ಕಲ್ಲನ್ನು ತೂರಿರುವಂಥದ್ದು, ಕಾರಿನ ಗಾಜನ್ನು ಪುಡಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿರುವಂಥ ಲೋಕಲ್, ಅಂದರೆ ಇಲ್ಲಿ ಇರುವಂಥ ವೀರೇಂದ್ರ ಹೆಗಡೆ ಅವರ ಅಭಿಮಾನಿಗಳು ಈ ರೀತಿ ಮಾಡಿರುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ನಾವು ಇಲ್ಲಿ ಈಗಾಗಲೇ ಧಿಕ್ಕಾರಗಳನ್ನ ಸಹ ಕೂಗ್ತಾ ಇದೆ. ಈ ಗಾಡಿ ಜಖಂ ಜೊತೆಗೆ ಇಲ್ಲಿ ಮುಖ್ಯ ಅಂದರೆ ಸ್ನಾನಘಟ್ಟ, ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ಒಂದು ರಸ್ತೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ನೋಡ್ತಾ ಇದ್ದೀವಿ. ಎಲ್ಲಿ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರ ಮೇಲೆ ಲಾಠಿಯನ್ನು ಪ್ರಹಾರ ಮಾಡುವ ಮೂಲಕ ಎಲ್ಲೊಂದು ಕಡೆ ಜನರನ್ನ ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ಅವರು ಒಂದು ಆವೇಶಕ್ಕೆ ಒಳಗಾಗಿ ಇಲ್ಲಿರುವಂಥ ಕಾರಿನ ಮೇಲೆ ಒಂದು ಕಲ್ಲನ್ನು ತೂರಾಟ ಮಾಡುವ ಮೂಲಕ ಪೊಲೀಸರಿಗೂ ಎಲ್ಲೋ ಒಂದು ಕಡೆ ಲಾಠಿ ಎತ್ತಲೇಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಯಿತು. ಇಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಪೊಲೀಸರು ಕೂಡ ಇಲ್ಲಿ ಇದ್ದಾರೆ. ಆದರೂ ಕೂಡ ಇಲ್ಲಿ ಈ ಒಂದು ಇಲ್ಲಿರುವಂಥ ವಾಸ್ತವನೇ ಬೇರೆ. ಆದರೆ ಇಲ್ಲಿ ಬಂದಂಥ ಇಲ್ಲೇ ಜನ ಇದ್ರೂ ಕೂಡ ಇವರ ಹೆಸರು ಹೇಳಿಕೊಂಡು ಇವರು ಊಟ ಮಾಡ್ತಾ ಇದ್ದಾರೆ, ಅಂದರೆ ವೀರೇಂದ್ರ ಹೆಗಡೆಯ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಒಂದಷ್ಟು ಆರೋಪಗಳನ್ನ ಇಲ್ಲಿರುವಂಥ ಪ್ರತಿಭಟನಾಕಾರರ ಒಂದು ಆಕ್ರೋಶ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ಒಂದು ಈ ಪ್ರತಿಭಟನೆ ಇತ್ತು. ಈ ಸಂದರ್ಭದಲ್ಲಿ ಒಂದಷ್ಟು ಲಾಠಿ ಚಾರ್ಜ್ ಕೂಡ ಆದಂಥ ಪ್ರಸಂಗ ಕೂಡ ಆಯಿತು. ಇದಾದ ನಂತರ ಈಗ ಪೊಲೀಸರು ಅಲ್ಲಿ ಇದ್ದಂಥ ಪ್ರತಿಭಟನಾಕಾರರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಂಡು ಈ ರೀತಿಯ ಪ್ರತಿಭಟನೆ ಬೇಡ ಅಂತ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಇಲ್ವಾ ಅಂತ ನೋಡಬೇಕಾಗಿದೆ. ಇಲ್ಲಿ ನೋಡ್ತಾ ಇದ್ದೀವಿ
ಒಂದಷ್ಟು ದೂರುಗಳನ್ನ ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಈಗ ನೋಡ್ಬೋದು. ನೋಡಿ, ಈಗ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಅಸ್ಥಿಪಂಜರ ಶೋಧದ ನಡುವೆ ನಡೀತಾ ಇರುವಂಥ ಪ್ರತಿಭಟನೆ ಇದು. ಯೂಟ್ಯೂಬರ್ಗಳ ಮೇಲೆ 3 ಮೇಲೆ ಹಲ್ಲೆ ಆಗಿದೆ. ಅದನ್ನು ಖಂಡಿಸಿ ಪ್ರತಿಭಟನೆ. ಪರಿಸ್ಥಿತಿ ಕೈ ಮೀರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ SIT ಕಡೆಯಿಂದ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಅದನ್ನ ವರದಿಯನ್ನ ಮಾಡಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನೋದು ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ ಆ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರ ನಿಯೋಜನೆ ಆಗಿದೆ. ಅವ್ರನ್ನ ಅಂದರೆ ಪ್ರತಿಭಟನಾಕಾರರನ್ನ ತಡೆಯುವಂಥ ಪ್ರಯತ್ನ ನಡೀತಾ ಇದೆ. ನೋಡಿ, ಅಸ್ಥಿಪಂಜರ ಶೋಧದ ನಡುವೆ ಈ ರೀತಿಯ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ. ಅಂದರೆ ಯಾಕೆ ಹಲ್ಲೆ ಆಗಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಹೇಮಕುಮಾರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾವುದೇ ಹೆಸರು ಕೂಡ ತಗೊಳ್ಳೋವಂಥ ಪರಿಸ್ಥಿತಿ ಇಲ್ಲಿ ನನಗೂ ಕೂಡ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಹೇಳುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮಾಡ್ತೀನಿ. ಈಗ ನಾನು ನಿಂತಿರೋವಂಥದ್ದು ಈ ಒಂದು ಕಾರಿನ ಪಕ್ಕ. ಈ ಕಾರಿನ ಪಕ್ಕದಲ್ಲೇ ಇರೋವಂಥ 2 ಟೀಮ್ ಇಲ್ಲಿದೆ. ಆ 2 ಟೀಮಲ್ಲಿ ಒಂದು ವೀರೇಂದ್ರ ಹೆಗಡೆಯವರ ಅಭಿಮಾನಿಯ ಒಂದಷ್ಟು ಟೀಮು, ಮತ್ತೊಂದು ತಿಮ್ಮರೋಡಿ ಹಾಗೂ ಮಠಣ್ಣನವರ ಒಂದು ಟೀಮು. ಈ 2 ಟೀಮಿನ ಮಧ್ಯೆ ಆಗಿರುವಂಥ ಒಂದು ಸಂಘರ್ಷ ಏನಿದೆ ಅದು ಈ ರೀತಿಯ ಸ್ವರೂಪಕ್ಕೆ ತಿರುಗಿರುವಂಥದ್ದು. ಪದೇ ಪದೇ ಅವರ ಹೆಸರು ಕೂಡ ತೆಗೆಯೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಎಡಭಾಗಕ್ಕೆ ಇರುವಂಥ ಒಂದು ಟೀಮು ಅದು ಇಲ್ಲಿನ ಧರ್ಮಾಧಿಕಾರಿಯ ಪರವಾಗಿ ಇರುವಂಥ ಒಂದು ಟೀಮು, ಹಾಗೂ ಬಲಭಾಗ ಟೀಮು ಒಂದು ಆ ಟೀಮ್ ಏನಿದೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರವರ ಟೀಮ್ ಅಂತ ಹೇಳಲಾಗ್ತಾ ಇದೆ. ಸೊ ಇವೆರಡು ಟೀಮಿನ ಮಧ್ಯೆ ನಡೆದಂಥ ಒಂದು ಸಂಘರ್ಷದಲ್ಲಿ ಈ ರೀತಿ ಒಂದು ಲಾಠಿ ಪ್ರಹಾರ ಮಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಸೊ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳಿಸುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಪೊಲೀಸರು ಒಂದಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋವಂಥ ಕೆಲ ಹಿರಿಯರು ಕೂಡ ಕೆಲವೊಬ್ಬರಿಗೆ ಶಾಂತವಾಗಿ ಇರೋಕ್ಕೆ ಮನವಿಯನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿ ಒಂದು ಶಾಂತ ಆಗುವಂಥ ಒಂದು ಪ್ರಸಂಗಕ್ಕೆ ಇಲ್ಲ ಅಂತ ಈ ಪ್ರತಿಭಟನಾಕಾರರ ಒಂದು ಆಕ್ರೋಶ ಇದ್ದಾರೆ. ಪೊಲೀಸ್ ಮಾಡ್ತಾ ಇದ್ದಾರೆ ಹಾಗೂ ಪೊಲೀಸ್ ಬಸ್ ಕೂಡ ಬಂದಿರುವಂಥದ್ದು ಇನ್ನೂ ಆದರೆ ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು.
ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಪೊಲೀಸರ ನಿಯೋಜನೆ ಆಗಿದೆ, ಲಾಠಿ ಚಾರ್ಜ್ ಕೂಡ ಮಾಡಲಾಗ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದೆ. ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಬೆಂಬಲಿಗರಿಂದ ದಾಳಿ ಆಗಿದೆ. ಈಗ SIT ರಚನೆ ಆಗಿದೆ, ತನಿಖೆ ಮುಂದುವರಿತಾ ಇದೆ. ಬಟ್ ಈ ಸಮಯದಲ್ಲಿ ಅದನ್ನು ಸಹಕರಿಸಬೇಕಾಗತ್ತೆ ಎಲ್ಲರೂ. ತನಿಖೆ ಆದ ನಂತರ, ವರದಿ ಬಂದಾದ ನಂತರ ಅದು ಮುಂದಿನ ವಿಚಾರ. ಆದರೆ ವರದಿ ಮಾಡುವಂಥ ಸಂದರ್ಭದಲ್ಲಿ ವರದಿಗಾರರನ್ನು ಅಥವಾ ಯೂಟ್ಯೂಬರ್ಸ್ಗಳನ್ನು ಈ ರೀತಿಯಾಗಿ ತಡೆ ಹಿಡಿಯೋದು ಅಥವಾ ಅವರ ಬೆಂಬಲಿಗರಿಂದ ದಾಳಿ ಮಾಡೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಈಗ ಧರ್ಮಸ್ಥಳದ ಬಗ್ಗೆ ಆಗಿರ್ಬೋದು ಅಥವಾ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ವರದಿ ಆದ ನಂತರ ಗೊತ್ತಾಗುತ್ತೆ. ಈ SIT ಕಂಪ್ಲೀಟ್ಲಿ ರಚನೆ ಆದಮೇಲೆ, ಕಂಪ್ಲೀಟ್ಲಿ ಎಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆತ ದೂರುದಾರ ಅಂದರೆ ಸಾಕ್ಷಿದಾರ ಹೇಗೆ ಹೇಳ್ದ, ಏನು ಎತ್ತ, ಹೇಳಿರೋ ಸತ್ಯ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ. ಬಟ್ ಈ ರೀತಿಯ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಸರಿ ಅನ್ಸಾ ಇಲ್ಲ.